ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ ಒಂದು ಸ್ವಲ್ಪ ಲೆಂತಿ ಆಯಿತು, ಲೈಕ್ ಬೋರಿಂಗ್ ಆಯಿತು. ಸೊ ಸಾರಿ. ಸೊ ನಿನ್ನೆ ಏನು ಕಂಟೆಂಟೇ ಇರಲಿಲ್ಲ. ಆ್ಯಕ್ಚುಲಿ ನಾನು ಫುಲ್ ಬ್ಯುಸಿ ಇದ್ದೆ, ವ್ಲಾಗ್ ಮಾಡೋ ಅಷ್ಟು ಟೈಮು ಇರಲಿಲ್ಲ. ಸೊ ಅದಕ್ಕೆ ಸಾರಿ ಕೇಳ್ತೀನಿ. ಸೊ ನೋಡೋಣ ಇವತ್ತು ಯಾವ ಥರ ಕಂಟೆಂಟ್ ಕೊಡ್ಬೋದು ನೋಡ್ತಾ ಇದ್ದೀನಿ. ಬಟ್ ಆದ್ರೂ 3 ವೀಡಿಯೋಗೆ ಗೈಸ್ ಆಲ್ಮೋಸ್ಟು 66 ಸಬ್ಸ್ಕ್ರೈಬರ್ಸು. ಅಂದರೆ 3 ದಿನ ಆಯಿತು ಓಪನ್ ಮಾಡಿ. Jan 1 ಓಪನ್ ಮಾಡಿದ್ದು, ನ್ಯೂ ಇಯರ್ ದಿನ. ಸೊ 66 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಆ್ಯಡ್ಸ್ ಆಫ್ ಥ್ಯಾಂಕ್ ಯು ಗೈಸ್, ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ಒಳ್ಳೊಳ್ಳೆ ಕಂಟೆಂಟಲ್ಲಿ ಬರ್ತೀನಿ. ತುಂಬ ಕಂಟೆಂಟ್ಸ್ ಇದೆ ತಲೆಯಲ್ಲಿ, ಲೈಕ್ ಟೆಂಪಲ್ಸ್, ಹಿಡ್ಡನ್ ಟೆಂಪಲ್ಸು ಮತ್ತು ಬಿಸ್ನೆಸ್ ರಿಲೇಟೆಡ್ ಏನಾದರೂ ಮಾಡಬೇಕು ಅನ್ನೋದೊಂದು ಈ ಥರ ಇಷ್ಟು ಕಾನ್ಸೆಪ್ಟ್ಸ್ ಇದೆ ತಲೆಯಲ್ಲಿ. ಬಟ್ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವಾಗ ನಾನು ಟೈಮ್ ಸ್ಪೆಂಡ್ ಮಾಡಿ ಅದಕ್ಕೋಸ್ಕರ ಒಂದಷ್ಟು ಟೈಮ್ ಇನ್ವೆಸ್ಟ್ ಮಾಡಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಸಬ್ಸ್ಕ್ರೈಬರ್ಸ್ ಒಂದು ಸ್ವಲ್ಪನಾದರೂ ಇರಬೇಕು, ಯಾಕಂದರೆ ಸಪೋರ್ಟ್ ಮಾಡಬೇಕು. ಸೊ ಇವಾಗ ಸ್ಟಾರ್ಟಿಂಗಲ್ಲೇ ಅದನ್ನೆಲ್ಲ ನಾನು ತರೋಕ್ಕೆ ಬೇಜಾರು ಅಂತಲ್ಲ, ವ್ಯೂಸ್ ಹೋಗಲ್ಲ ಅಂತಲ್ಲ, ವ್ಯೂಸ್ ಹೋಗುತ್ತೆ. ಬಟ್ ಇಫ್ ಇನ್ ಕೇಸ್ ಅದು ಒಂಚೂರು ಒಂದು ಬ್ಯಾಡ್ ಲಕ್ ಅಥವಾ ಒಂದು ಇದರಿಂದ ಒಂದು ವ್ಯೂಸ್ ಹೋಗಲಿಲ್ಲ, 100 ವ್ಯೂಸ್ಗೆ ಸ್ಟಾಪ್ ಆಗೋದು ಅಥವಾ 50 ವ್ಯೂಸ್ಗೆ ಸ್ಟಾಪ್ ಆಗೋದ್ರೆ ನಮ್ಮ ಎಫರ್ಟಿಗೆ ಫುಲ್ಲು ಅಂದರೆ ಬೇಜಾರಾಗುತ್ತೆ. ಸೊ ಹಂಗಾಗಿ ಸಪೋರ್ಟ್ ಮಾಡ್ತೀರ ನೀವು 100%, ಅದಕ್ಕೆ ನಾನೇ ಗ್ಯಾರಂಟಿ. ಯಾಕಂದರೆ ಆ ಥರ ಕಾನ್ಸೆಪ್ಟ್ಸ್ ಇದೆ ತಲೆಯಲ್ಲಿ. ಸೊ ನೋಡೋಣ, ಇನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಲಿ. ಸೊ ಮತ್ತು ನಾನು ಒಂದು ಸ್ವಲ್ಪ ಇವಾಗ ಆಲ್ಮೋಸ್ಟ್ ಎಲ್ಲ ವರ್ಕು ಮುಗಿಸ್ತಾಯಿದ್ದೀನಿ. ಶಾಪ್ ರಿಲೇಟೆಡು ಎಲ್ಲ ಮುಗಿದ ಮೇಲೆ ನಿಮಗೆ ಒಂದು ಸತಿ ಶಾಪ್ದು ಫುಲ್ಲು ತೋರಿಸ್ತೀನಿ. ಸೊ ಫುಲ್ ಶಾಪ್ ನಂದು ಹೇಗಿದೆ, ಹೇಗೆ ಬಿಸ್ನೆಸ್ ರನ್ ಆಗ್ತಿದೆ ಎಲ್ಲ ತೋರಿಸ್ತೀನಿ. ಸೊ ಇವಾಗ ಆಲ್ಮೋಸ್ಟು ಫಸ್ಟ್ ವೀಡಿಯೋ ಬಿಟ್ಟಿದ್ದು 216 ವ್ಯೂಸ್ ಹೋಗಿದೆ. ಸೆಕೆಂಡ್ ವೀಡಿಯೋ ಬಂದು 139 ವ್ಯೂಸು. ಸೊ ಆಲ್ಮೋಸ್ಟ್ 7 ಲೈಕ್ಸು, ಮತ್ತು ಫಸ್ಟ್ ವೀಡಿಯೋಗೆ 7 ಲೈಕ್ಸು ಮತ್ತು ಸೆಕೆಂಡ್ ವೀಡಿಯೋಗೆ 5 ಲೈಕ್ಸು. ಸೊ ಮತ್ತು ಇನ್ನೂ ನೆನ್ನೆ ಬಿಟ್ಟಿರೋದು 14 ಅವರ್ಸ್ ಆಗಿದೆ ಅಷ್ಟೇ. ಸೊ 51 ವ್ಯೂಸು ಪ್ಲಸ್ 6 ಲೈಕ್ಸ್ ಆಗಿದೆ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತು ಯಾರು ಕಮೆಂಟ್ಸೇ ಆಗ್ತಿಲ್ಲ ಗೈಸ್, ಏನಂತ ಗೊತ್ತಾಗ್ತಿಲ್ಲ. ಸೊ ಕಮೆಂಟ್ಸ್ ಹಾಕಿ, ಏನೇ ಇದ್ರೂ ಕಮೆಂಟ್ಸ್ ಹಾಕಿ. ಸೊ ಈ ರೀತಿ ಮಾಡಿ, ಈಗ ಮಾಡಿ ಅಂತ. ಸೊ ನನ್ನ ವಾಯ್ಸ್ ಒಂದು ಸ್ವಲ್ಪ ಹೋಗಿದೆ, ಒಂದು ಸ್ವಲ್ಪ ನೆಗಡಿ ಆಗಿದೆ, ಕೋಲ್ಡ್ ಆಗಿದೆ, ನೀವೇ ನೋಡ್ಬೋದು. ಸೊ ಏನೇ ಇದ್ರೂ ಹೇಳಿ. ಸೊ ಒಳ್ಳೆ ಸಪೋರ್ಟ್ ಕೊಡ್ತಾಯಿದ್ದೀರಾ. 66 ಸಬ್ಸ್ಕ್ರೈಬರ್ಸ್ ಇನ್ 3 ಡೇಸ್ ಅಂದರೆ 3 ವೀಡಿಯೋ, ಅದು 3 ದಿನದಲ್ಲಿ 66 ಸಬ್ಸ್ಕ್ರೈಬರ್ಸ್ ಅಂದರೆ ಏನು ತಮಾಷೆ ಅಲ್ಲ, ಅದು ನನಗೂ ಗೊತ್ತು. ಸೊ ನೋಡೋಣ, ಇದೇ ರೀತಿ ಸಪೋರ್ಟ್ ಮಾಡಿ. ಮುಂದೆ ಹೋಯ್ತಾ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಸೊ ಅದಕ್ಕೆ ಯಾವುದೇ ರೀತಿ ಹೋಪ್ಸ್ ಕಳ್ಕೊಬೇಡಿ. ಸೊ ನಾನು ಟ್ರೈ ಮಾಡ್ತಾಯಿದ್ದೀನಿ ಎಲ್ಲ ವರ್ಕ್ ಮುಗಿಸಿ ನಾನು ಒಂದು ಸ್ವಲ್ಪ ಫ್ರೀ ಆಗಬೇಕು ಶೆಡ್ಯೂಲು. ಸೊ ಫ್ರೀ ಆದಾಗ ಅಟ್ಲೀಸ್ಟ್ ಒಂದು 2 to 3 ಡೇಸ್ ಫ್ರೀ ಆದಾಗ ನಾನು ಯಾವುದಾದ್ರೂ ಒಂದು ರೀತಿಲಿ ಟೆಂಪಲ್ಗೆ ಹೋಗಿ ಇದು ಮಾಡೋದು. ಸೊ ಟೆಂಪಲ್ಗಳು ತೋರಿಸೋದು. ಮತ್ತು ನಿಮಗೆ ಗೊತ್ತು, ಇವಾಗ ಟ್ರಾವೆಲಿಂಗ್ ಅಂದರೆ ಇವಾಗ ಒಂದು ಹಿಡ್ಡನ್ ಪ್ಲೇಸ್ ಟೆಂಪಲ್ಗೆ ಹೋಗಬೇಕು ಅಂದರೆ 2 to 3 ಅವರ್ಸ್ ಟ್ರಾವೆಲಿಂಗಲ್ಲೇ ಇಡಬೇಕು. ಸೊ 2 to 3 ಅವರ್ಸ್ ಟ್ರಾವೆಲಿಂಗಲ್ಲಿ ಇಟ್ಟು ಅಲ್ಲಿ ಹೋಗಿ ವ್ಲಾಗ್ ಮಾಡೋಕ್ಕೆ ನಮ್ಗೆ ಪರ್ಮಿಷನ್ ಸಿಗಬೇಕು. ಸೊ ಕೆಲವೊಂದು ಟೆಂಪಲಲ್ಲಿ ಪರ್ಮಿಷನ್ ಇರಲ್ಲ. ಸೊ ಫ್ರೀ ಟೈಮ್ ಇರೋ ಟೈಮಲ್ಲಿ ನೋಡ್ಕೊಂಡು ಹೋಗಬೇಕು. ನಾವು ಯಾವುದೇ ರೀತಿ ಇವಾಗ ನಾವು ಒಂದು ಟೆಂಪಲ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಸೊ ಅವರು ಫ್ರೀ ಇರಬೇಕು. ಸೊ ಫ್ರೀ ಇದ್ದಾಗ ಏನು ಮಾಡ್ಬೋದು, ರಿಕ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಪರ್ಮಿಷನ್ ಅನ್ನೋದೊಂದು ಕೊಡ್ತಾರೆ. ಸೊ ಫುಲ್ಲು ಜನ ಇದ್ದಾಗ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡೋಲ್ಲ. ಸೊ ಜನ ಇದ್ದಾರೆ, ದಯವಿಟ್ಟು ಇಲ್ಲಿ ಇದು ಮಾಡಬೇಡಿ ಅಂದ್ಬಿಟ್ಟು ಅವಾಯ್ಡ್ ಮಾಡ್ತಾರೆ. ವ್ಲಾಗ್ ಮಾಡೋದನ್ನ ಅಥವಾ ವೀಡಿಯೋ ಮಾಡೋದನ್ನಾಗಲಿ ಅವಾಯ್ಡ್ ಮಾಡ್ತಾರೆ. ಸೊ ಈ ರೀತಿ ಎಲ್ಲ ಪ್ಲ್ಯಾನ್ಸ್ ಇದೆ. ಸೊ ನೋಡೋಣ, ಒಂದಷ್ಟು ಟೆಂಪಲ್ಸು ಆಲ್ಮೋಸ್ಟು ಸೇವ್ ಮಾಡಿ, ಅಂದರೆ ಇದು ಮಾಡಿ ಮಡಗಿದ್ದೀನಿ. ಸೊ ಅದಕ್ಕೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ನೋಡೋಣ ಯಾವ ರೀತಿ ಟೈಮ್ ಆಗುತ್ತೆ. ಸೊ ನನ್ನ ಬಿಸ್ನೆಸ್ಸು ರನ್ ಆಗ್ತಿದೆ. ಸೊ ಈ ಬಿಸ್ನೆಸ್ಸಲ್ಲಿ ಯಾರಿಲ್ಲ, ನಾನು ಒಬ್ಬನೇ ನೋಡ್ಕೊತಾ ಇರೋದು ಬಿಸ್ನೆಸ್ ಆ್ಯಕ್ಚುಲಿ. ಸೊ ಹಂಗಾಗಿ ಇಲ್ಲೂ ನಾನು ಕಾನ್ಸಂಟ್ರೇಟ್ ಮಾಡಬೇಕು, ವ್ಲಾಗ್ ಕಡೆಯೂ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇನ್ನೂ ಒಂದು ಅಪ್ಪ ಅವ್ರದ್ದು ಒಂದು 2-3 ಬಿಸ್ನೆಸ್ ನಡೀತಿದೆ. ಸೊ ಅದು ಬಂದು ಕಂಪ್ಲೀಟಾಗಿ ಅಪ್ಪನೇ ನೋಡ್ಕೊತಾರೆ. ಬಟ್ ಕೆಲವೊಂದು ಟೈಮಲ್ಲಿ ತುಂಬ ಅಂದರೆ ಇದಾದಾಗ ನಾನು ಸಪೋರ್ಟ್ ಕೊಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಶೆಡ್ಯೂಲ್ಸ್ ಇದೆ ನಂದು. ಸೊ ನೋಡೋಣ ಏನಾಗುತ್ತೆ ಮುಂದಕ್ಕೆ. ಸೊ ಟಿಫನ್ ಮಾಡ್ಕೊಂಡು ಮಾತಾಡ್ತಾಯಿದ್ದೀನಿ ಗೈಸ್. ಸೊ ನೋಡಿ, ಇವಾಗ ಜಸ್ಟ್ ನಾನು ಆ್ಯಕ್ಚುಲಿ ಬೆಳಿಗ್ಗೆ ಎದ್ದು ವ್ಲಾಗು ಸ್ಟಾರ್ಟ್ ಮಾಡೋಕ್ಕೂ ಆಗಲಿಲ್ಲ ಬೇಗ. ಸೊ ಲೇಟಾಗಿದ್ದೆ, ಒಂದು ಸ್ವಲ್ಪ ಹುಷಾರಿಲ್ದಿರಲಿಲ್ಲ. ಸೊ ಅರ್ಜೆಂಟಲ್ಲಿ ರೆಡಿಯಾಗಿ ಬಂದು ಈಗ ಶಾಪೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಇವಾಗ ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ದೀನಿ. ಸೊ ಒಂದು ವ್ಲಾಗ್, ಒಂದು ಕ್ಲಿಪ್ಪು ಓಪನಿಂಗ್ ಕ್ಲಿಪ್ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ವಲ್ಲ ಇವತ್ತಿಂದು. ಸೊ ಸ್ಟಾರ್ಟ್ ಮಾಡೋಣ ಅಂತ ನಿಮ್ಮ ಜೊತೆ ಮಾತಾಡ್ತಾಯಿದ್ದೀನಿ. ಸೊ ಗೈಸ್ ನೋಡೋಣ, ಇವತ್ತು ಒಂದು ಕಂಟೆಂಟ್ ಇದೆ ತಲೆಯಲ್ಲಿ. ಸೊ ನೋಡೋಣ ಏನಾಗುತ್ತೆ.
ಬಟ್ ಇವತ್ತು ಒಂದು ಸ್ವಲ್ಪ ಪ್ಯಾಕೇಜ್ಗಳು ಜಾಸ್ತಿ ಆಗಿದೆ. ಸೊ ಇವತ್ತು ಒಂದು ಸ್ವಲ್ಪ ಡೆಲಿವರಿ ಎಲ್ಲ ಕಳಿಸ್ಬೇಕು. ಸೊ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ಸೊ ಇವತ್ತಿನ ವ್ಲಾಗ್ನ ಬೆಳಿಗ್ಗೆ ಆಲ್ಮೋಸ್ಟ್ ಅರ್ಧಕ್ಕೆ ಇನ್ಕಂಪ್ಲೀಟ್ ಬಿಟ್ಟಿದೆ. ಸೊ ಏನಾದರೂ ಒಂದು ಕಂಟೆಂಟ್ ಕೊಡ್ತೀನಿ ಅಂತ ಹೇಳಿದೆ, ಬಟ್ ಇವತ್ತು ಕಂಟೆಂಟ್ ಕೊಡೋ ರೀತಿ ಏನೂ ಆಗಲಿಲ್ಲ. ಸೊ ಅರ್ಜೆಂಟಾಗಿ ಒಂದು ಕಾಲ್ ಬಂತು ಗಾರ್ಮೆಂಟ್ಸಿಂದ. ಸೊ ಒಂದು ಸ್ವಲ್ಪ ಎಮರ್ಜೆನ್ಸಿ ಇದೆ, ಬನ್ನಿ ಒಂದು ಸ್ವಲ್ಪ ವಿಸಿಟ್ ಮಾಡಿ, ಸ್ಟಿಚಿಂಗ್ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಸಾಲ್ವ್ ಮಾಡ್ಕೊಂಡು, ಲೈಕ್ ನಮ್ಮದೇನು ಓನ್ ಗಾರ್ಮೆಂಟ್ಸ್ ಇಲ್ಲ, ನಾವು ಆ್ಯಕ್ಚುಲಿ ಒಂದು ಆರ್ಡ್ರ್ ಕೊಡೋದು. ಸೊ ಆರ್ಡ್ರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಫ್ಯಾಬ್ರಿಕ್ಕು ಒಂದು ಸ್ವಲ್ಪ ಚೇಂಜಸ್ ಏನೋ ಆಗಿತ್ತು. ಸೊ ಅದೆಲ್ಲ ಸಾಲ್ವ್ ಮಾಡ್ಕೊಂಡು ತಿರ್ಗಾ ಆರ್ಡರ್ ಥರ ಮಾಡಿ ಸೊ ಕಂಪ್ಲೀಟಾಗಿ ಸೊ ಇವಾಗ ಜಸ್ಟ್ ಒಂದು 10 to 15 ಮಿನಿಟ್ಸ್ ಬ್ಯಾಕ್ ಬಂದೆ ಈಗ ಆಫೀಸ್ಗೆ. ಸೊ ಬಂದು ಕೂತಿದ್ದೀನಿ. ಸೊ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಏನೂ ತಲೆ ಓಡ್ತಿಲ್ಲ. ಸೊ ಈ ಟೈಮ್ ಗ್ಯಾಪಲ್ಲಿ ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಸೊ ನೋಡೋಣ ಗೈಸ್, ಏನಾಗುತ್ತೋ ಗೊತ್ತಿಲ್ಲ. ಸೊ ದಯವಿಟ್ಟು ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ವೆಬ್ಸೈಟ್ನ ವಿಸಿಟ್ ಮಾಡಿ ನೋಡಿ, ನಿಮಗೆಲ್ಲ ಏನು ಅನ್ನಿಸ್ತು ವೆಬ್ಸೈಟ್ ನೋಡಿ, ಮತ್ತು ಪ್ರಾಡಕ್ಟ್ ಎಲ್ಲ ಹೇಗಿದೆ ಒಂದು ಕಮೆಂಟ್ ಹಾಕಿ. ಅಟ್ಲೀಸ್ಟ್ ವಿಸಿಟ್ ಮಾಡಿ ನೋಡಿ, ಒಂದು ಕಮೆಂಟ್ ಹಾಕಿದ್ರೆ ನಮಗೊಂದು ಹೋಪ್ಸ್ ಬರುತ್ತೆ. ಸೊ ತುಂಬ ಆರ್ಡರ್ಸ್ ನಡೀತಿದೆ. ಸೊ ತುಂಬ ಒಳ್ಳೆ ರಿವ್ಯೂಸ್ ಬರ್ತಿದೆ. ಸೊ ಅದರಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ನೋಡಿ, ದಯವಿಟ್ಟು ಒಂದು ನೋಡ್ಬಿಟ್ಟು ನೀವು ಒಂದು ರಿವ್ಯೂ ಕೊಟ್ಟರೆ ಕಮೆಂಟ್ ಒಂದು ಹೋಪ್ಸ್ ಬರುತ್ತೆ. ಸೊ ಯೂಟ್ಯೂಬಿಂದನೂ ಸ್ವಲ್ಪ ಜನ ರಿವ್ಯೂ ಕೊಡ್ತಿದ್ದಾರೆ, ಲೈಕ್ ಬಂದು ನೋಡಿ ಕೊಡ್ತಿದ್ದಾರೆ ಅಂತ. ಸೊ ಥ್ಯಾಂಕ್ ಯು. Yeah.